ಬೆಳಗಾವಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಮಿಕ್ಸರ್ ರಿಪೇರಿ ಅಂಗಡಿಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. ಬೆಳಗಾವಿಯ ಬಡೇ ಬಜಾರ್ನಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಒಂದೇ ಅಂಗಡಿಯಲ್ಲಿದ್ದಂತಹ 4 ಸಿಲಿಂಡರ್ಗಳು ಸ್ಫೋಟ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಮಿಕ್ಸರ್ ರಿಪೇರಿ ಅಂಗಡಿಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿರುವಂತಹ ಘಟನೆ ಇವತ್ತು ನಡೆದಿರುವಂತದ್ದು. ಬೆಳಗಾವಿಯ ಮಾರುಕಟ್ಟೆ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿಯ ಬಡೇ ಬಜಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದೇ ಅಂಗಡಿಯಲ್ಲಿದ್ದಂತಹ 4 ಸಿಲಿಂಡರ್ಗಳು ಏಕಾಏಕಿ ಸ್ಫೋಟ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಮಾಧ್ಯಮಗಳಿಗೆ ಸಿಗ್ತಾ ಇರುವಂತದ್ದು. ಇನ್ನು ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಜನ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಅಂಗಡಿಯಲ್ಲಿ ಯಾರೂ ಅಪಾಯಕ್ಕೆ ಸಿಲುಕಿಲ್ಲ ಅನ್ನೋದೇ ಒಂದು ರೀತಿಯಾಗಿ ಅದೃಷ್ಟ ಅಂತ ಹೇಳ್ಬೋದು. ಸಿಲಿಂಡರ್ ಸ್ಫೋಟ ಅಂದರೆ ಒಂದು ಸಿಲಿಂಡರ್ ಸ್ಫೋಟ ಅಂದರೆ ಯಾವ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಗಮನಿಸಿರ್ತೀವಿ ಈಗಾಗಲೇ. ಆದರೆ ಒಂದೇ ಅಂಗಡಿಯಲ್ಲಿ 4 ಸಿಲಿಂಡರ್ ಸ್ಫೋಟ ಅಂದರೆ ಅದರ ತೀವ್ರತೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನಾವು ಅರಿಬೇಕಾಗತ್ತೆ. ಗಮನಿಸ್ತಾ ಇದ್ದೀರಾ, ಜನರು ಕೂಡ ಎಲ್ಲರೂ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ರೀತಿಯಾಗಿ ಫೈರಿಂಗ್ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಬಡೇ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈ ಬಗ್ಗೆ ಈಗ ಕೇಸ್ ಫೈಲ್ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ.